ಬ್ಯಾನರ್ ಗಲಾಟೆಗೆ ಬಳ್ಳಾರಿ ಎಸ್ಪಿಯ ತಲೆದಂಡ ಆಗಿದೆ. ಅಧಿಕಾರ ಸ್ವೀಕರಿಸಿದ ಒಂದೇ ಒಂದು ದಿನಕ್ಕೆ ಎಸ್ಪಿ ತಲೆದಂಡ ಆಗಿರೋದು. ಬ್ಯಾನರ್ ಗಲಾಟೆಗೆ ಬಳ್ಳಾರಿ ಎಸ್ಪಿ ಅವರ ತಲೆದಂಡ. ಅಧಿಕಾರ ಸ್ವೀಕರಿಸಿ ಒಂದೇ ದಿನ ಆಗಿತ್ತಷ್ಟೇನೆ ಹಿಂಗ ಅಧಿಕಾರ ಸ್ವೀಕರಿಸಿದ್ದಾರೆ, ಹಂಗ್ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಅಮಾನತು ಮಾಡಿ ಆದೇಶ ಹೊರಡಿಸಿದರು. ಬ್ಯಾನರ್ ಗಲಾಟೆಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂತ ಕಾರಣಕ್ಕಾಗಿ ಘಟನೆಯ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದ ಆರೋಪ. ಮೇಲಾಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಡಿಐಜಿಪಿ ಶಿಫಾರಸಿನ ಮೇರೆಗೆ ಪವನ್ ನೆಜ್ಜೂರನ್ನ ಅಮಾನತು ಮಾಡಲಾಗಿದೆ. ಪರಿಸ್ಥಿತಿ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಲ್ಲ, ಮತ್ತೆ ಅಲ್ಲಿ ಘಟನೆ ಏನ್ ನಡೀತು ಅನ್ನೋದನ್ನ ದೊಡ್ಡವರಿಗೆ ಹೇಳಿಲ್ಲ. ಆ ಕಾರಣಕ್ಕಾಗಿ ಒಂದೇ ಒಂದು ದಿನಕ್ಕೆ ಅಧಿಕಾರ ಸ್ವೀಕರಿಸಿದ ಒಂದೇ ದಿನಕ್ಕೆ ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿರ್ವಹಣೆ ಕರೆಕ್ಟ್ ಆಗಿ ಮಾಡಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸರಿಯಾದ ನಿರ್ವಹಣೆ ಇದ್ದಿದ್ರೆ ಇಂಥದ್ದೊಂದು ಘಟನೆ ನಡೀತಾನೆ ಇರಲಿಲ್ಲ. ಅದರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಂದಿಲ್ಲ. ಘಟನೆ ನಡೆದ ನಂತರವೂ ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದನ್ನು ತಂದಿಲ್ಲ, ಸುಮ್ಮನೆ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಇದೀಗ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ನೋಡಿ ಯಾವ ಥರ ಇದೆ ಪರಿಸ್ಥಿತಿ ಅವ್ರದ್ದು ಅಂತಂದರೆ, ಬಂದು ಅಧಿಕಾರ ಸ್ವೀಕರಿಸಿದ್ದಾರೆ ಎಸ್ಪಿ ಆಗಿ, ಆಮೇಲೆ ಈ ಗಲಾಟೆ ಆಗಿದೆ. ಅವರ ಊರಿಗೆ ಹೊಂದ್ಕೊಂಡಿದ್ರೋ ಇಲ್ವೋ, ಏನು ವಿಚಾರ ಅನ್ನೋದು ಗೊತ್ತಿದೆಯೋ ಇಲ್ಲೋ ಅಷ್ಟರೊಳಗೆ ಅವಘಡನೂ ಆಗೋಗಿದೆ. ಕೊನೆಗೆ ಅವ್ರನ್ನ ಸಸ್ಪೆಂಡು ಮಾಡಿ ಆಗಿದೆ. ಕಾರಣ ಇಷ್ಟೇ, ಎಲ್ಲವನ್ನ ನಿರ್ವಹಣೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನುವಂಥ ಕಾರಣ. ನಿರ್ವಹಣೆ ಮಾಡೋದಕ್ಕೆ ಬಂದಿಲ್ಲ. ಅದಲ್ಲದೆ ಈ ವಿಚಾರವನ್ನ ಈ ವಿಷಯವನ್ನ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿಲ್ಲ, ತಡ ಮಾಡಿದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತರೋದ್ರಲ್ಲಿ ವಿಫಲ ಆಗಿದ್ದಾರೆ. ಅದಕ್ಕೆ ಈ ಒಂದು ಅವಘಡ ನಡೆದಿದೆ ಅಂತ. ಯಾವಾಗಲೂ ಹಂಗೆ ಅಲ್ವಾ, ಯಾವುದೋ ಘಟನೆ ನಡೆದಾಗ ನಾವುಗಳಾಗಿರ್ಲಿ ನೀವುಗಳಾಗಿರ್ಲಿ ಯಾರೇ ಆಗಿರಲಿ ಅಧಿಕಾರಿಗಳನ್ನ ಕೇಳೋದು, ಏನ್ರಿ ಮಾಡ್ತಾ ಇದ್ರಿ, ಅಷ್ಟು ಜನ ಇದ್ರು, ಯಾಕೆ ಈ ಥರ ಆಯಿತು. ಕೊನೆಗೆ ಅವ್ರದ್ದು ಯಾರ್ದಾರೊಬ್ರು ತಲೆದಂಡ ಆಗತ್ತೆ. ಈಗಾಗಿರೋದು ಕೂಡ ಅದೇನೆ. ಅಧಿಕಾರ ಸ್ವೀಕರಿಸಿದ ಒಂದೇ ದಿನಕ್ಕೆ ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಘಟನೆಯಲ್ಲಿ ಈಗಾಗಲೇ ರಾಜಕೀಯವಾಗಿ ಕೂಡ ಅನೇಕ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಅದರ ಮಧ್ಯದಲ್ಲೇ ಅಧಿಕಾರಿಗಳು ತಲೆದಂಡ ಆಗಿರೋದು.